ನಮಸ್ಕಾರ ವೀಕ್ಷಕರೇ. ನಾವು ಪ್ರತಿದಿನ ಸೂರ್ಯನನ್ನು ಆಕಾಶದಲ್ಲಿ ನೋಡ್ತೀವಿ. ಇಡೀ ಜಗತ್ತಿಗೆ ಬೆಳಕು ಮತ್ತು ಶಕ್ತಿ ಕೊಡೋದು ಆ ಸೂರ್ಯನೇ. ಆದರೆ ನಿಮ್ಮ ದೇಹದ ಒಳಗೂ ಒಂದು ಸೂರ್ಯನಿದ್ದಾನೆ ಎಂದು ನಿಮಗೆ ಗೊತ್ತೇ? ಹೌದು, ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಸೌರಮಂಡಲದಷ್ಟೇ ಶಕ್ತಿಶಾಲಿ ಜ್ವಾಲೆಯೊಂದು ಹುದುಗಿದೆ. ಅದೇ ಮಣಿಪುರ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸಸ್ ಚಕ್ರ. ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ಆಗುತ್ತಿಲ್ವೇ? ಸದಾ ಭಯ, ಆತಂಕ, ಜೀರ್ಣಕ್ರಿಯೆಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಿವೆಯೇ? ಹಾಗಾದರೆ ನಿಮ್ಮೊಳಗಿನ ಈ ಸೂರ್ಯ ನಿಷ್ಕ್ರಿಯನಾಗಿದ್ದಾನೆ ಎಂದರ್ಥ. ಯೋಗ ವಿಜ್ಞಾನದ ಪ್ರಕಾರ ಈ ಚಕ್ರವು ಕೇವಲ ಒಂದು ಕಾಲ್ಪನಿಕ ಬಿಂದುವಲ್ಲ. ಇದು ಮಾನವನ ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್, ಅಹಂಕಾರ ಮತ್ತು ಬ್ರಹ್ಮಾಂಡದ ಅಗ್ನಿ ತತ್ವದ ಕೇಂದ್ರ ಸ್ಥಾನ. ಇಂದಿನ ವಿಡಿಯೋದಲ್ಲಿ ನಾನು ಕೇವಲ ಬೇಸಿಕ್ ಮಾಹಿತಿಯನ್ನು ನೀಡುತ್ತಿಲ್ಲ. ಬದಲಿಗೆ ಮಣಿಪುರ ಚಕ್ರದ ಆಳವಾದ ರಹಸ್ಯಗಳು, ಅದು ನಿಮ್ಮ DNA ಮತ್ತು ನರಮಂಡಲದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಮತ್ತು ಅದನ್ನು ಜಾಗೃತಗೊಳಿಸುವ ಅತ್ಯಂತ ರಹಸ್ಯ ತಂತ್ರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತಿದ್ದೇನೆ. ಜಗತ್ತಿನಲ್ಲಿ 99% ಜನ ತಾವು ಅಂದುಕೊಂಡ ಕನಸನ್ನು ನನಸು ಮಾಡಲು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಲು ಸಾಧ್ಯವಾಗದೆ ಕೇವಲ ಹಗಲುಗನಸು ಕಾಣುತ್ತಾ ಕೂತಿರ್ತಾರೆ. ಯಾಕೆ ಗೊತ್ತಾ? ಅವರು ಲಾ ಆಫ್ ಅಟ್ರಾಕ್ಷನ್ ಅನ್ನು ತಪ್ಪು ತಿಳಿದಿರ್ತಾರೆ. ನಿಮ್ಮ ಮೂರನೇ ಕಣ್ಣು ಅಂದರೆ ಥರ್ಡ್ ಐ ಕನಸನ್ನು ಕಂಡರೆ ಅದನ್ನು ಈ ಭೌತಿಕ ಜಗತ್ತಿನಲ್ಲಿ ನಿಜವಾದ ಸಂಪತ್ತಾಗಿ ಮತ್ತು ಯಶಸ್ಸಾಗಿ ಪರಿವರ್ತಿಸುವ ಎಂಜಿನ್ ಇರುವುದು ನಿಮ್ಮ ನಾಭಿ ಕೇಂದ್ರದಲ್ಲಿ. ಅದುವೇ ಮಣಿಪುರ ಚಕ್ರ. ತಂತ್ರಶಾಸ್ತ್ರದ ಅತ್ಯಂತ ಗೂಢ ಗ್ರಂಥಗಳ ಪ್ರಕಾರ ಮಣಿಪುರ ಎಂದರೆ ರತ್ನಗಳ ನಗರಿ. ನಿಮ್ಮ ಹಳೆಯ ಕರ್ಮಗಳ ಪ್ರಭಾವವನ್ನು ಮತ್ತು ನಿಮ್ಮನ್ನು ಕಾಡುವ ಬಡತನದ ಮನಸ್ಥಿತಿಯನ್ನು ಸುಟ್ಟು ಭಸ್ಮ ಮಾಡುವ ಜಠರಾಗ್ನಿ ಇಲ್ಲಿದೆ. ನಿಮ್ಮ ಈ ಚಕ್ರ ಬ್ಲಾಕ್ ಆಗಿದ್ದರೆ ನೀವು ಎಷ್ಟೇ ದೇವರ ಪೂಜೆ ಮಾಡಿ, ಎಷ್ಟೇ ಮೋಟಿವೇಶನಲ್ ವಿಡಿಯೋ ನೋಡಿದರೂ ನಿಮ್ಮ ಜೀವನದಲ್ಲಿ ಯಶಸ್ಸು ಮರೀಚಿಕೆಯಾಗಿಯೇ ಉಳಿಯುತ್ತದೆ. ಈ ವಿಡಿಯೋ ಸಾಮಾನ್ಯ ಮಾಹಿತಿಗಾಗಿ ಅಲ್ಲ. ಇದು ನಿಮ್ಮೊಳಗಿನ ಸೌರಶಕ್ತಿಯನ್ನು ಜಾಗೃತಗೊಳಿಸಿ ನಿಮ್ಮನ್ನು ಒಬ್ಬ ಅದಮ್ಯ ನಾಯಕನನ್ನಾಗಿ ರೂಪಿಸುವ ಆಳವಾದ ಗೈಡ್. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಅಸ್ತಿತ್ವವೇ ಬದಲಾಗಬಹುದು. ಮೊದಲು ಇದನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಡಿಕೋಡ್ ಮಾಡೋಣ. ವೈದ್ಯಕೀಯ ಜಗತ್ತು ಇಂದು ಹೊಟ್ಟೆಯ ಜೀರ್ಣಾಂಗ ವ್ಯೂಹದ ಅಂದರೆ ಡೈಜೆಸ್ಟಿವ್ ಸಿಸ್ಟಮಿನ ನರಗಳ ಜಾಲವನ್ನು ಎಂಟರಿಕ್ ನರ್ವಸ್ ಸಿಸ್ಟಮ್ ಅಥವಾ ಎರಡನೆಯ ಮೆದುಳು ಎಂದು ಕರೆಯುತ್ತದೆ. ಕ್ವಾಂಟಮ್ ಬಯಾಲಜಿ ಪ್ರಕಾರ ನಿಮ್ಮ ಮೂಡನ್ನು ನಿಯಂತ್ರಿಸುವ, ನಿಮಗೆ ಅತ್ಯಂತ ಆನಂದ ಮತ್ತು ತೃಪ್ತಿಯನ್ನು ಕೊಡುವ ಸೆರಟೋನಿನ್ ಎಂಬ ಹಾರ್ಮೋನ್ 90% ಉತ್ಪತ್ತಿಯಾಗುವುದು ನಿಮ್ಮ ಮೆದುಳಿನಲ್ಲಿ ಅಲ್ಲ, ನಿಮ್ಮ ಹೊಟ್ಟೆಯ ಮಣಿಪುರ ಚಕ್ರದ ವಲಯದಲ್ಲಿ. ಇದರ ಅರ್ಥವೇನು ಗೊತ್ತೇ? ಯಾರ ಮಣಿಪುರ ಚಕ್ರದ ಎನರ್ಜಿ ಫ್ಲೋ ಬ್ಲಾಕ್ ಆಗಿದೆಯೋ ಅವರು ಎಷ್ಟೇ ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಹತ್ರ ಹೋದರೂ, ಎಷ್ಟೇ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆ ತಗೊಂಡ್ರೂ ಅವರ ಖಿನ್ನತೆ ಮತ್ತು ಆತಂಕದಿಂದ ಅವರು ಹೊರಬರಲು ಸಾಧ್ಯವಿಲ್ಲ. ಏಕೆಂದರೆ ಸಮಸ್ಯೆಯ ಬೇರು ಇರುವುದು ಸೈಕಾಲಜಿಯಲ್ಲಿ ಅಲ್ಲ, ಬಯಾಲಜಿಯಲ್ಲಿ. ಈಗ ತಂತ್ರಶಾಸ್ತ್ರದ ಮತ್ತು ಪ್ರಾಚೀನ ಭಾರತೀಯ ಯೋಗ ವಿಜ್ಞಾನದ ಅತ್ಯಂತ ಗೂಢ ಗ್ರಂಥವಾದ ಷಟ್ಚಕ್ರ ನಿರೂಪಣದ ಆಳಕ್ಕೆ ಇಳಿಯೋಣ. ಮಣಿಪುರ ಚಕ್ರಕ್ಕೆ 10 ದಳಗಳು ಇವೆ. ಪ್ರಾಚೀನ ಋಷಿಗಳು ಈ 10 ದಳಗಳನ್ನು ಕೇವಲ ಹೂವಿನ ಆಕಾರಕ್ಕೆ ಹೋಲಿಸಲಿಲ್ಲ. ಇವು ಮನುಷ್ಯನ ಸಬ್ಕಾನ್ಷಿಯಸ್ ಮೈಂಡನ್ನು ನಿಯಂತ್ರಿಸುವ 10 ಪ್ರಮುಖ ಮಾನಸಿಕ ಸ್ಥಿತಿಗಳು ಅಥವಾ ವೃತ್ತಿಗಳು. ಆ 10 ನೆಗೆಟಿವ್ ಎನರ್ಜಿಗಳು ಯಾವುವು ನೋಡೋಣ. ಮೊದಲನೆಯದು ಆಧ್ಯಾತ್ಮಿಕ ಅಜ್ಞಾನ ಅಂದರೆ ಸ್ಪಿರಿಚುವಲ್ ಇಗ್ನೋರೆನ್ಸ್. ತಾನು ಯಾರೆಂದು ತಿಳಿಯದೆ ಭ್ರಮೆಯಲ್ಲಿ ಬದುಕುವುದು. ಎರಡನೆಯದು ಆಸೆ ಅಥವಾ ಡಿಸೈರ್, ಎಂದಿಗೂ ಮುಗಿಯದ ಭೌತಿಕ ಹಪಾಹಪಿ. ಮೂರನೆಯದು ಜಲಸಿ ಅಂದರೆ ಇತರರ ಬೆಳವಣಿಗೆ ನೋಡಿ ಒಳಗೊಳಗೆ ಕೊರಗುವುದು. ನಾಲ್ಕನೆಯದು
ದ್ರೋಹದ ಆಲೋಚನೆ, ಅಂದರೆ ಸ್ವಾರ್ಥಕ್ಕಾಗಿ ಯಾರನ್ನಾದರೂ ಬಲಿ ಕೊಡಲು ಸಿದ್ಧವಾಗುವುದು. 5ನೇದು ನಾಚಿಕೆ ಮತ್ತು ಕೀಳರಿಮೆ, ಅಂದರೆ ಸಮಾಜದ ಮುಂದೆ ತಾನು ಯಕಶ್ಚಿತ್ ಎಂದುಕೊಳ್ಳುವುದು. 6ನೇದು ಭಯ ಅಥವಾ ಫಿಯರ್, ಅಂದರೆ ಅಸ್ತಿತ್ವದ ಪ್ರತಿ ಹಂತದಲ್ಲೂ ಭೀತಿ ಕಾಡುವುದು. 7ನೇದು ಜಿಗುಪ್ಸೆ, ತನ್ನ ಹಾಗೂ ಜಗತ್ತಿನ ಮೇಲೆ ಅಸಹ್ಯ ಹುಟ್ಟುವುದು. 8ನೇದು ಭ್ರಮೆ, ಅಂದರೆ ಸುಳ್ಳನ್ನೇ ಸತ್ಯವೆಂದು ನಂಬಿ ಬದುಕುವುದು. 9ನೇದು ಮೂರ್ಖತನ, ಅಂದರೆ ಫುಲಿಶ್ನೆಸ್, ತಪ್ಪುಗಳಿಂದ ಕಲಿಯದೆ ಅದೇ ತಪ್ಪನ್ನು ಪುನರಾವರ್ತಿಸುವುದು. 10ನೇದು ವಿಷಾದ, ಅಂದರೆ ಸ್ಯಾಡ್ನೆಸ್, ಸದಾ ಕಣ್ಣೀರಿಡುತ್ತಾ ವಿಕ್ಟಿಮ್ ಮೆಂಟಾಲಿಟಿಯಲ್ಲಿ ಬದುಕುವುದು. ಈ 10 ನೆಗೆಟಿವ್ ಎನರ್ಜಿಗಳು ನಿಮ್ಮ ಮೆದುಳಿನಲ್ಲಿಲ್ಲ. ಇವು ನಿಮ್ಮ ನಾಭಿ ಕೇಂದ್ರದಲ್ಲಿ ಕಸದಂತೆ ಸಂಗ್ರಹವಾಗಿರುತ್ತದೆ. ಈ ಕಸವನ್ನು ಸುಟ್ಟು ಬೂದಿ ಮಾಡುವ ಶಕ್ತಿ ಇರುವುದು ಕೇವಲ ಮಣಿಪುರದ ಅಗ್ನಿಗೆ ಮಾತ್ರ. ಇಲ್ಲಿರುವ ತ್ರಿಕೋಣವು ಕೆಳಮುಖವಾಗಿದೆ. ಇದರ ಸಂಕೇತ ಅತ್ಯಂತ ಗಂಭೀರವಾದದ್ದು. ಇದರರ್ಥ ನಿಮ್ಮ ಸಹಸ್ರಾರ ಮತ್ತು ಆಜ್ಞಾಚಕ್ರದಿಂದ ಬರುವ ದೈವಿಕ ಆಲೋಚನೆಗಳು ಅಥವಾ ಐಡಿಯಾಗಳು ಭೌತಿಕ ಜಗತ್ತಿನಲ್ಲಿ ನಿಜವಾದ ಸಂಪತ್ತಾಗಿ, ಸಾಮ್ರಾಜ್ಯವಾಗಿ ಮ್ಯಾನಿಫೆಸ್ಟ್ ಆಗಬೇಕಾದರೆ ಅವು ಈ ಕೆಳಮುಖ ತ್ರಿಕೋನದ ಅಗ್ನಿಯಲ್ಲಿ ಕರಗಬೇಕು. ಮಣಿಪುರ ದುರ್ಬಲವಾಗಿದ್ದರೆ ಮನುಷ್ಯ ಕೇವಲ ಹಗಲುಗನಸು ಕಾಣುವ ಡೇ ಡ್ರೀಮರ್ ಆಗಿ ಉಳಿಯುತ್ತಾನೆ. ಅದನ್ನು ಕಾರ್ಯರೂಪಕ್ಕೆ ತರಲು ಅವನಿಂದ ಸಾಧ್ಯವೇ ಆಗುವುದಿಲ್ಲ. ತಂತ್ರ ಸಾಹಿತ್ಯದ ಪ್ರಕಾರ ಈ ಚಕ್ರದ ಅಧಿಪತಿ ದೇವತೆ ರುದ್ರ. ಇಲ್ಲಿ ರುದ್ರ ಎಂದರೆ ಕೇವಲ ವಿನಾಶಕನಲ್ಲ, ಅವನು ನಿಮ್ಮೊಳಗಿನ ಹಳೆಯ ನಿರುಪಯುಕ್ತ ಹವ್ಯಾಸಗಳನ್ನು ಮತ್ತು ನಿಮ್ಮನ್ನು ಮುಂದೆ ಹೋಗದಂತೆ ತಡೆಯುವ ಸೋಮಾರಿತನವನ್ನು ಸುಟ್ಟು ಭಸ್ಮ ಮಾಡುವ ಚೈತನ್ಯ. ಇದರ ಶಕ್ತಿ ದೇವತೆ ಲಾಗಿಣಿ. ಲಾಗಿಣಿ ದೇವತೆಯನ್ನು ರಕ್ತದ ಅಧಿದೇವತೆ ಎನ್ನಲಾಗುತ್ತದೆ. ಅಂದರೆ ಇಡೀ ದೇಹದ ರಕ್ತ ಸಂಚಾರ, ಮಾಂಸಖಂಡಗಳ ಶಕ್ತಿ ಮತ್ತು ದೈಹಿಕ ತೇಜಸ್ಸು ಈ ದೇವತೆಯ ಹಿಡಿತದಲ್ಲಿದೆ. ಮಣಿಪುರ ಚಕ್ರದ ಮೂಲ ತತ್ವ ಅಗ್ನಿ, ಅಂದರೆ ಫೈರ್. ಆದರೆ ಇದನ್ನು ಕೇವಲ ಅನ್ನ ಜೀರ್ಣಿಸುವ ಜಠರಾಗ್ನಿ ಎಂದುಕೊಂಡರೆ ಅದು ಮೂರ್ಖತನ. ಇದು ಮೆಟಬಾಲಿಕ್ ಆ್ಯಂಡ್ ಸೈಕಾಲಜಿಕಲ್ ಟ್ರಾನ್ಸ್ಫಾರ್ಮೇಷನ್. ನೀವು ಹೊರಗಿನ ಪ್ರಪಂಚದಿಂದ ಪ್ರತಿದಿನವೂ ಪಡೆಯುವ ಜ್ಞಾನ, ನಿಮಗೆ ಜನರು ಕೊಡುವ ಮೋಸ, ನೀವು ಅನುಭವಿಸುವ ಕಷ್ಟಗಳು, ಅವಮಾನಗಳು, ಇವೆಲ್ಲವನ್ನು ನಿಮ್ಮ ಬೆಳವಣಿಗೆಗೆ ಪೂರಕವಾಗಿ ಇಂಧನವನ್ನಾಗಿ ಹೇಗೆ ಪರಿವರ್ತಿಸಿಕೊಳ್ಳುತ್ತೀರಿ ಎಂಬುದು ಈ ಅಗ್ನಿಯನ್ನು ಅವಲಂಬಿಸಿದೆ. ಲೋಹವನ್ನು ಬೆಂಕಿಯಲ್ಲಿ ಸುಟ್ಟಾಗ ಅದು ಶುದ್ಧ ಚಿನ್ನವಾಗುವಂತೆ ಯಾರ ಮಣಿಪುರ ಚಕ್ರ ತೀವ್ರವಾಗಿ ಕಾರ್ಯನಿರ್ವಹಿಸುತ್ತದೆಯೋ ಅವರು ತಮಗೆ ಎದುರಾಗುವ ಅವಮಾನಗಳನ್ನೇ ತಮ್ಮ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಅವರು ಕಾಲವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಾರೆ. ಪ್ರಖರವಾದ ಜ್ಞಾನ ಮತ್ತು ಅಪ್ರತಿಮ ತೇಜಸ್ಸು ಅವರ ಕಣ್ಣುಗಳಲ್ಲಿ ಎದ್ದು ಕಾಣುತ್ತದೆ. ಈಗ ಮಣಿಪುರ ಚಕ್ರದ ಬ್ಲಾಕೇಜಸ್ ಬಗ್ಗೆ ನೋಡೋಣ. ಮಣಿಪುರ ಚಕ್ರದ ಶಕ್ತಿ ಕುಂದಿದಾಗ ಅಥವಾ ಬ್ಲಾಕ್ ಆದಾಗ ವ್ಯಕ್ತಿಯು ಸದಾ ಇತರರ ಮೇಲೆ ಡಿಪೆಂಡ್ ಆಗಿರುತ್ತಾನೆ. ಅಂದರೆ ಇತರರ ಒಪ್ಪಿಗೆಗಾಗಿ ಕಾಯ್ತಾ ಇರ್ತಾನೆ. ಯಾರಾದರೂ ಒಂದು ಸಣ್ಣ ವಿಮರ್ಶೆ ಮಾಡಿದರೂ ಸಾಕು, ಇಡೀ ದಿನ ಅಳುತ್ತಾ ಕೂರುತ್ತಾನೆ. ಸ್ವಂತವಾಗಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೂಡ ಇರುವುದಿಲ್ಲ. ಸದಾ ಅಭದ್ರತೆ ಅಂದರೆ ಇನ್ಸೆಕ್ಯೂರಿಟಿ ಇವನಿಗೆ ಕಾಡುತ್ತಿರುತ್ತದೆ. ಇವರು ಸಮಾಜದಲ್ಲಿ ಸದಾ ಬಲಿಪಶು ಥರ ಬದುಕುತ್ತಾರೆ. ಇವರನ್ನು ಕಾಡುವುದು ಬಡತನದ ಮನಸ್ಥಿತಿ. ಅಂದರೆ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ಎಲ್ಲ ಮುಗಿದು ಹೋಯಿತು ಅಂತ ಅಂದುಕೊಳ್ಳುವ ಸ್ವಭಾವ ಇವರದಾಗಿರುತ್ತದೆ. ಈಗ ಮಣಿಪುರ ಚಕ್ರ ಅತಿಯಾಗಿ ಸಕ್ರಿಯವಾದಾಗ ಅಂದರೆ ಓವರ್ ಆ್ಯಕ್ಟಿವ್ ಆಗಿದ್ದಾಗ
ಅಂತಹ ವ್ಯಕ್ತಿಗಳು ಹೇಗಿರುತ್ತಾರೆ ಅಂದರೆ ಸರ್ವಾಧಿಕಾರಿಯಂತೆ ಆಡುತ್ತಾರೆ. ತಾನೇ ಶ್ರೇಷ್ಠ ಎಂಬ ಅಹಂಕಾರ, ವಿಪರೀತ ಕೋಪ, ಇತರರನ್ನು ಹತ್ತಿಕ್ಕುವ ಹಪಹಪೆ ಇವರ ಲಕ್ಷಣ. ಇವರು ಅಧಿಕಾರ ಮತ್ತು ಹಣಕ್ಕಾಗಿ ಯಾರನ್ನು ಬೇಕಾದರೂ ತುಳಿಯಲು ಸಿದ್ಧರಿರುತ್ತಾರೆ. ಆದರೆ ಒಳಗಿನಿಂದ ಸದಾ ಸ್ಟ್ರೆಸ್ ಮತ್ತು ಆತಂಕದ ಜ್ವಾಲೆಯಲ್ಲಿ ಬೇಯುತ್ತಿರುತ್ತಾರೆ. ಕರ್ಮ ಸಿದ್ಧಾಂತದ ಪ್ರಕಾರ ನಿಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಕೇವಲ ಆಸೆಗಳು ಹುಟ್ಟಿದರೆ ಆ ಆಸೆಗಳನ್ನು ಪೂರೈಸಲು ಬೇಕಾದ ಕರ್ಮ ಅಥವಾ ಹಠಾತ್ ಕ್ರಿಯೆ ಹುಟ್ಟುವುದು ಮಣಿಪುರದಲ್ಲಿ. ಇದು ಜಾಗೃತಗೊಂಡಾಗ ವ್ಯಕ್ತಿಯಲ್ಲಿ ಕ್ಷಾತ್ರವೀರ್ಯ ಅಂದರೆ ವಾರಿಯರ್ ಎನರ್ಜಿ ಮತ್ತು ಬ್ರಹ್ಮಶಾಂತತೆ ಅಂದರೆ ಕಾಮ್ನೆಸ್ ಎರಡೂ ಒಟ್ಟಿಗೆ ಇರುತ್ತದೆ. ಇದು ನಿಮ್ಮನ್ನು ಸಮೃದ್ಧಿಯ ಮನಸ್ಥಿತಿಗೆ ಅಂದರೆ ಅಬಂಡೆನ್ಸ್ ಮೆಂಟಾಲಿಟಿಗೆ ಕೊಂಡೊಯ್ಯುತ್ತದೆ. ಹಾಗಾದರೆ ಈ ಇಡೀ ದೇಹದ ಪವರ್ ಹೌಸ್ ಮಣಿಪುರ ಚಕ್ರವನ್ನು ಹೇಗೆ ಆಕ್ಟಿವೇಟ್ ಮಾಡುವುದು? ಇದಕ್ಕೆ ತೀವ್ರವಾದ 3 ಹಂತದ ಪ್ರಾಚೀನ ಸಾಧನೆ ಬೇಕು. ಮೊದಲನೆಯ ಹಂತ ಉಡ್ಡಿಯಾನ ಬಂಧ. ಇದನ್ನು ಹೇಗೆ ಮಾಡುವುದು ಗಮನವಿಟ್ಟು ಆಲಿಸಿ ವೀಕ್ಷಕರೇ. ಪ್ರಾಣಾಯಾಮದ ಸಮಯದಲ್ಲಿ ಉಸಿರನ್ನು ಸಂಪೂರ್ಣವಾಗಿ ಹೊರಹಾಕಿ ಅಂದರೆ ಬಾಹ್ಯ ಕುಂಭಕ, ಹೊಟ್ಟೆಯನ್ನು ಒಳಕ್ಕೆ ಎಳೆದು ಬೆನ್ನಿನ ಮೂಳೆಗೆ ತಾಗಿಸಬೇಕು. ಇದು ಮಣಿಪುರ ಚಕ್ರದಲ್ಲಿ ಬ್ಲಾಕ್ ಆಗಿರುವ ಪ್ರಾಣಶಕ್ತಿಯನ್ನು ಒತ್ತಡದ ಮೂಲಕ ಸುಷುಮ್ನ ನಾಡಿಯೊಳಕ್ಕೆ ತಳ್ಳುತ್ತದೆ. ಎರಡನೆಯ ಹಂತ ಅಗ್ನಿಸಾರ ಕ್ರಿಯೆ ಅಂದರೆ ದ ಕೈನೆಟಿಕ್ ಚರ್ನಿಂಗ್. ಉಸಿರನ್ನು ಹೊರ ಹಿಡಿದು ಹೊಟ್ಟೆಯನ್ನು ಅತ್ಯಂತ ವೇಗವಾಗಿ ಒಳಗೆ ಮತ್ತು ಹೊರಗೆ ಚಲಿಸುವುದು. ಇದು ನಿಮ್ಮ ಹೊಟ್ಟೆಯ ಭಾಗದ ಎರಡನೆಯ ಮೆದುಳನ್ನು ಅಂದರೆ ಮಣಿಪುರ ಚಕ್ರವನ್ನು ಸಂಪೂರ್ಣವಾಗಿ ರೀಸ್ಟಾರ್ಟ್ ಅಥವಾ ರೀಬೂಟ್ ಮಾಡುತ್ತದೆ. ದೇಹದ ಮೆಟಬಾಲಿಸಮ್ ಅನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಮೂರನೆಯ ಹಂತ ಬೀಜ ಮಂತ್ರದ ಕ್ವಾಂಟಮ್ ಕಂಪನ. ಮಣಿಪುರ ಚಕ್ರದ ಮೂಲ ಮಂತ್ರ ರಮ್. ಆದರೆ ಇದನ್ನು ಸಾಮಾನ್ಯ ಜಪದಂತೆ ಬಾಯಿಯಿಂದ ಉಚ್ಚರಿಸಬಾರದು. ನಿಮ್ಮ ನಾಲಿಗೆಯು ಮೇಲ್ಭಾಗದ ಪ್ಯಾಲೆಟನ್ನು ಮುಟ್ಟಿರಬೇಕು ಮತ್ತು ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯ ಆಳದ ಅಂದರೆ ನಾಭಿ ಕೇಂದ್ರದಿಂದ ಈ ಧ್ವನಿ ಹೊರಡಬೇಕು. ಆ ರಮ್ ಎಂಬ ಧ್ವನಿಯ ಕಂಪನವು ನಿಮ್ಮ ಇಡೀ ನರಮಂಡಲವನ್ನು ನಡುಗಿಸಬೇಕು. ಮಣಿಪುರ ಚಕ್ರವು ಸಂಪೂರ್ಣವಾಗಿ ಸಮಸ್ಥಿತಿಗೆ ಬಂದಾಗ ನಿಮ್ಮಲ್ಲಿ ಒಂದು ವಿಚಿತ್ರವಾದ ದೈವಿಕ ಆಕರ್ಷಣೆ ಮತ್ತು ಆಜ್ಞಾಪಿಸುವ ಶಕ್ತಿ ಅಂದರೆ ಮ್ಯಾಗ್ನೆಟಿಕ್ ಎನರ್ಜಿ ನಿಮ್ಮಲ್ಲಿ ಸೃಷ್ಟಿಯಾಗುತ್ತದೆ. ನೀವು ಹೋದ ಕಡೆಯಲ್ಲೆಲ್ಲ ಜನರು ನಿಮ್ಮ ಅಸ್ತಿತ್ವಕ್ಕೆ ತಲೆಬಾಗುತ್ತಾರೆ. ನಿಮ್ಮೊಳಗಿನ ಭೀತಿ ಸಂಪೂರ್ಣವಾಗಿ ಮಾಯವಾಗಿ ನಿಮ್ಮ ಇಡೀ ಅಸ್ತಿತ್ವವೇ ಒಂದು ಪ್ರಖರ ಸೂರ್ಯನಂತಾಗುತ್ತದೆ. ನಿಮ್ಮೊಳಗಿನ ಈ ರತ್ನಗಳ ನಗರಿಯನ್ನು ಅನ್ವೇಷಿಸುವ ಸಮಯವಿದು. ನಿಮ್ಮೊಳಗಿನ ಸೂರ್ಯನನ್ನು ಜಾಗೃತಗೊಳಿಸಿ. ಮಣಿಪುರ ಚಕ್ರದ ಆಹಾರ ವಿಜ್ಞಾನದ ಬಗ್ಗೆ ನೋಡೋಣವೇ? ಮಣಿಪುರ ಚಕ್ರದ ಬಣ್ಣ ಯೆಲ್ಲೋ. ಹಾಗಾಗಿ ಹಳದಿ ಬಣ್ಣದ ನೈಸರ್ಗಿಕ ಆಹಾರಗಳಾದ ಬಾಳೆಹಣ್ಣು, ಅನಾನಸ್ ಇಂತಹ ಆಹಾರಗಳನ್ನು ತೆಗೆದುಕೊಂಡಾಗ ಜೀರ್ಣಕ್ರಿಯೆಗೆ ತಕ್ಷಣದ ಎನರ್ಜಿ ನೀಡುತ್ತದೆ. ಮಣಿಪುರ ಚಕ್ರದ ಮಂದಾಗ್ನಿಯನ್ನು ಪ್ರಜ್ವಲಿಸಬೇಕಾದರೆ ಹಸಿ ಶುಂಠಿ ಮತ್ತು ಕಪ್ಪು ಮೆಣಸು ಅವಶ್ಯಕ. ಇವು ಹೊಟ್ಟೆಯ ಭಾಗದ ಬಯೋ ಎಲೆಕ್ಟ್ರಿಕ್ ಸಿಗ್ನಲ್ಗಳನ್ನು ವೇಗಗೊಳಿಸಿ ಪ್ರಾಣಶಕ್ತಿಯ ಬ್ಲಾಕೇಜಸ್ಗಳನ್ನು ಮುರಿಯುತ್ತವೆ. ಆದರೆ ಎಚ್ಚರ ವೀಕ್ಷಕರೇ, ರಿಫೈನ್ಡ್ ಶುಗರ್ ಮತ್ತು ಅತಿಯಾದ ಎಣ್ಣೆ ಪದಾರ್ಥಗಳು ನಿಮ್ಮ ಜಠರಾಗ್ನಿಯನ್ನು ಸಂಪೂರ್ಣವಾಗಿ ಆರಿಸುತ್ತವೆ. ಇವು ಮಣಿಪುರ ಚಕ್ರವನ್ನು ಬ್ಲಾಕ್ ಮಾಡಿ ನಿಮ್ಮಲ್ಲಿ ಸೋಮಾರಿತನ, ಕೀಳರಿಮೆ ಮತ್ತು ಆತಂಕವನ್ನು ತುಂಬುತ್ತದೆ.
ನಿಮ್ಮ ಆಹಾರವೇ ನಿಮ್ಮ ಇಚ್ಛಾಶಕ್ತಿ. ಪ್ರಜ್ಞಾಪೂರ್ವಕವಾಗಿ ತಿನ್ನಿ. ವೀಕ್ಷಕರೇ, ಈಗ ಮಣಿಪುರ ಚಕ್ರದ ಮೆಡಿಟೇಷನ್ ಅನ್ನು ಮಾಡೋಣವೇ? ಸಿದ್ಧರಿದ್ದೀರಾ? ಈಗ ನೀವು ನಿಮ್ಮ ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಟುಕೊಂಡು ಅತ್ಯಂತ ಪ್ರಶಾಂತವಾಗಿ ಕಣ್ಣುಗಳನ್ನು ಮುಚ್ಚಿ ಸ್ಥಿರವಾಗಿ ಕುಳಿತುಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳನ್ನು ನಿಮ್ಮ ಮಂಡಿಯ ಮೇಲೆ ಇಟ್ಟು ಜ್ಞಾನ ಮುದ್ರೆಯನ್ನು ಧರಿಸಿ. ಇಡೀ ಜಗತ್ತನ್ನು ಮರೆತು ಬಿಡಿ. ನಿಮ್ಮ ಗಮನ ಕೇವಲ ನಿಮ್ಮ ಉಸಿರಾಟದ ಮೇಲಿರಲಿ. ಒಂದು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಇನ್ನೊಂದು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಈಗ ಕಡೆಯದಾಗಿ ಒಂದು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಗೆ ಬರಲಿ. ಉಸಿರು ಒಳಗೆ ಹೋಗುವಾಗ ನಿಮ್ಮ ದೇಹಕ್ಕೆ ಬ್ರಹ್ಮಾಂಡದ ಶಕ್ತಿ ತುಂಬುತ್ತಿದೆ. ಉಸಿರು ಹೊರಗೆ ಬರುವಾಗ ನಿಮ್ಮೊಳಗಿನ ಎಲ್ಲ ಆತಂಕ, ಭಯ ಹೊರ ಹೋಗುತ್ತಿದೆ ಎಂದು ಭಾವಿಸಿ. ಈಗ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಹೊಟ್ಟೆಯ ಭಾಗಕ್ಕೆ, ಅಂದರೆ ನಿಮ್ಮ ನಾಭಿ ಕೇಂದ್ರದಿಂದ 2 ಇಂಚು ಮೇಲೆ ಮಣಿಪುರ ಚಕ್ರ ಇರುವ ಜಾಗಕ್ಕೆ ತನ್ನಿ. ನಿಮ್ಮ ಹೊಟ್ಟೆಯ ಆಳದಲ್ಲಿ ನಿಮ್ಮ 2ನೇ ಮೆದುಳಿನ ಕೇಂದ್ರದಲ್ಲಿ, ಅಂದರೆ ಮಣಿಪುರ ಚಕ್ರದಲ್ಲಿ ಒಂದು ಸಣ್ಣ ಪ್ರಖರವಾದ ಹಳದಿ ಬಣ್ಣದ ಸೂರ್ಯ ಜಾಗೃತವಾಗುತ್ತಿದ್ದಾನೆ. ಅದರ ಜ್ವಾಲೆಗಳು ನಿಮ್ಮ ಇಡೀ ಹೊಟ್ಟೆಯ ಭಾಗವನ್ನು ಆವರಿಸಿಕೊಳ್ಳುತ್ತಿವೆ. ಆ ಸೌರಶಕ್ತಿಯ ಉಷ್ಣತೆ ನಿಮ್ಮ ದೇಹಕ್ಕೆ ತಾಗುತ್ತಿರುವುದನ್ನು ಅನುಭವಿಸಿ. ನಿಮ್ಮೊಳಗಿನ ಸೋಮಾರಿತನ, ಕೀಳರಿಮೆ ಮತ್ತು ನನ್ನಿಂದ ಸಾಧ್ಯವಿಲ್ಲ ಎನ್ನುವ ನೆಗೆಟಿವ್ ಆಲೋಚನೆಗಳು ಆ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿವೆ. ನಿಮ್ಮ ದೇಹದ ಪ್ರತಿ ನರವು ರೀಚಾರ್ಜ್ ಆಗುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ನಿಮ್ಮ ನಾಭಿ ಕೇಂದ್ರದಿಂದ ರಂ ಎಂಬ ಬೀಜ ಮಂತ್ರದ ಕಂಪನವನ್ನು ಸೃಷ್ಟಿ ಮಾಡಿ. ಪ್ರತಿ ಉಸಿರು ತೆಗೆದುಕೊಳ್ಳುವಾಗ ರಂ ಎಂದು ನಿಧಾನವಾಗಿ ಉಸಿರನ್ನು ಬಿಡಿ. ಪ್ರತಿ ಉಸಿರಿನಲ್ಲೂ ರಂ ಎನ್ನುವ ಬೀಜ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಆ ಮಂತ್ರದ ವೈಬ್ರೇಷನ್ ನಿಮ್ಮ ಇಡೀ ನರಮಂಡಲವನ್ನು ನಡುಗಿಸುತ್ತಿದೆ. ನಿಮ್ಮ ಮಣಿಪುರ ಚಕ್ರದ ಬ್ಲಾಕೇಜ್ಗಳು ಪುಡಿಯಾಗುತ್ತಿವೆ. ನಿಮ್ಮೊಳಗೆ ಒಂದು ಅದಮ್ಯ ಇಚ್ಛಾಶಕ್ತಿ ತುಂಬಿದೆ. ನಿಮ್ಮ ಭೀತಿ ಮಾಯವಾಗಿದೆ. ನೀವು ಒಬ್ಬ ಅತ್ಯಂತ ಶಕ್ತಿಶಾಲಿ ನಾಯಕ ಅಥವಾ ನಾಯಕಿಯಾಗಿ
ಹೊರಹೊಮ್ಮುತ್ತಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಈಗ ನಾನು ಹೇಳುವ ಈ ವಾಕ್ಯವನ್ನು 3 ಬಾರಿ ದೃಢವಾಗಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಾನು ಶಕ್ತಿಶಾಲಿ, ನಾನು ಧೈರ್ಯಶಾಲಿ, ಜಗತ್ತನ್ನು ಗೆಲ್ಲುವ ಶಕ್ತಿ ನನ್ನಲ್ಲಿದೆ. ಆ ಅದ್ಭುತ ಚೈತನ್ಯಕ್ಕಾಗಿ ನಿಮ್ಮ ದೇಹ ಮತ್ತು ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ. ನಿಧಾನವಾಗಿ ನಿಮ್ಮ 2 ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿ. ಆ ಬೆಚ್ಚಗಿನ ಹಸ್ತಗಳನ್ನು ನಿಮ್ಮ ಕಣ್ಣುಗಳ ಮೇಲಿಟ್ಟುಕೊಂಡು ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆಯೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಅನಾಹತ ಚಕ್ರದ ಬಗ್ಗೆ ತಿಳಿಯೋಣ. ಅದನ್ನು ಮಿಸ್ ಮಾಡಬಾರ್ದು ಅಂತ ಇದ್ದರೆ ದಯವಿಟ್ಟು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.